ಅಂಕೋಲಾ ತಾಲೂಕಿನ ಅವರ್ಸಾದಲ್ಲಿ ಶ್ರೀ ಭೂದೇವಿ ಆಟೋ ರಿಕ್ಷಾ ಯೂನಿಯನ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಯುಗಾದಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಗುರುವಾರ ಶ್ರೀ ಭೂದೇವಿ ಆಟೋ ರಿಕ್ಷಾ ನಿಲ್ದಾಣದಲ್ಲಿ ಯೂನಿಯನ್ ಅಧ್ಯಕ್ಷ ರಾಜೇಶ್ ಈರಾ ನಾಯ್ಕ್ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಿಡಬ್ಲ್ಯೂಡಿ ಲೆಕ್ಕ ಪರಿಶೋಧಕ ರಾಜೇಶ್ ರಾಮನಾಥನ್ ಅವರು ದೇವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಆಟೋ ರಿಕ್ಷಾ ರ್ಯಾಲಿಗೆ ಚಾಲನೆ ನೀಡಿದರು. ರ್ಯಾಲಿಗೆ ಮುನ್ನ ಆಟೋ ಚಾಲಕರು ಪರಸ್ಪರ ಸಿಹಿ ಹಂಚಿಕೊಂಡು ಪಟಾಕಿ ಸಿಡಿಸಿ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. ಬಳಿಕ ಆರಂಭವಾದ ರಿಕ್ಷಾ ರ್ಯಾಲಿ ಅವರ್ಸಾದ ಪ್ರಮುಖ ದೇವಸ್ಥಾನಗಳಾದ ಶ್ರೀ ಭೂದೇವಿ ಹಾಗೂ ಶ್ರೀ ಕಾತ್ಯಾಯಿನಿ ಸೇರಿದಂತೆ ಪ್ರಮುಖ ದೇವಸ್ಥಾನಗಳಿಗೆ ಭೇಟಿ ನೀಡಿ ದರ್ಶನ ಪಡೆದು ಸಾರ್ವಜನಿಕರಿಗೆ ಸಿಹಿ ಹಂಚುವ ಮೂಲಕ ಹಬ್ಬದ ಸಂಭ್ರಮವನ್ನು ಹಂಚಿತು. ಕಳೆದ 25ಕ್ಕೂ ಅಧಿಕ ವರ್ಷಗಳಿಂದ ನಿರಂತರವಾಗಿ ಯುಗಾದಿ ಹಬ್ಬವನ್ನು ಆಚರಿಸುತ್ತಿರುವ ಯೂನಿಯನ್ ವಿವಿಧ ಹಬ್ಬಗಳು ಹಾಗೂ ರಾಷ್ಟ್ರೀಯೋತ್ಸವಗಳ ಸಂದರ್ಭದಲ್ಲಿಯೂ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದೆ. ಸ್ಥಳೀಯ ಕಾರ್ಯಕ್ರಮಗಳಿಗೆ ಸಹ ಬೆಂಬಲ ನೀಡುತ್ತಾ ಸಂಘಟಿತ ಸೇವೆಯ ಉದಾಹರಣೆಯಾಗಿ ಹೊರಹೊಮ್ಮಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪಿಡಿಒ ರಾಘೇಂದ್ರ ನಾಯ್ಕ್ ಅವರು ಯೂನಿಯನ್ನ ಸಾಮಾಜಿಕ ಸೇವೆಯನ್ನು ಮೆಚ್ಚುಗೆ ವ್ಯಕ್ತಪಡಿಸಿದರು. ಯೂನಿಯನ್ ಅಧ್ಯಕ್ಷ ರಾಜೇಶ್ ಈರಾ ನಾಯ್ಕ್ ಅವರು ಯುಗಾದಿ ಕೇವಲ ಹಬ್ಬವಲ್ಲ, ಸಂಸ್ಕೃತಿ ಜಾಗೃತಿಯ ಸಂದೇಶ. ನಮ್ಮ ಯೂನಿಯನ್ ಸಮಾಜ ಸೇವೆಗೆ ಸಹ ಬದ್ಧವಾಗಿದೆ ಎಂದು ಹೇಳಿದರು. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಅವರ್ಸಾದ ಶ್ರೀ ಭೂದೇವಿ ರಿಕ್ಷಾ ಸ್ಟ್ಯಾಂಡ್ನವರು ಪ್ರತಿ ವರ್ಷ ಯುಗಾದಿ ಹಬ್ಬದ ದಿನವಂದು ಈ ಯುಗಾದಿ ಹಬ್ಬದ ಪ್ರಯುಕ್ತ ಸುಮಾರು ಒಂದು 10 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದಾರೆ. ಅವರು ನಮ್ಮ ಧರ್ಮದಂತೆ ಪ್ರತಿ ವರ್ಷವೂ ಯುಗಾದಿ ಹಬ್ಬದ ದಿನ ಈ ಕಾರ್ಯಕ್ರಮವನ್ನು ಇಲ್ಲಿ ಅವರ್ಸಾದಲ್ಲಿ ನೆರವೇರಿಸ್ತಾರೆ. ಇದಕ್ಕೆ ನಾನು ಈ ಹಿಂದಿನಿಂದಲೂ ನಾನು ಈ ವರ್ಷ ನನ್ನ ಊರು, ಹಾಗಾಗಿ ನಾನು ಪ್ರತಿ ವರ್ಷವೂ ಸಾಧಾರಣ ನಾನು ಈಗ ಒಂದು 7-8 ವರ್ಷದವರೆಗೂ ನಾನು ಇಲ್ಲಿ ಬಂದು ಈ ದೀಪ ಉದ್ಘಾಟಿಸಿ ಕಾರ್ಯಕ್ರಮ ಚಾಲನೆ ಕೊಟ್ಟು ಅವರು ನಮ್ಮ ಊರಿನ ಎಲ್ಲ ಗ್ರಾಮದ ಎಲ್ಲ ಸ್ಥಳಗಳಿಗೆ ದೇವಾಲಯಗಳಿಗೆ ಹೋಗಿ ಅವರು ಮೆರವಣಿಗೆ ಮಾಡಿ ಹಬ್ಬದ ಒಂದು ಸಿಹಿ ತಿಂಡಿಯನ್ನು ಹಂಚಿ, ಹಾಗೆ ಹಿಂದೂ ಧರ್ಮದ ಒಂದು ಪ್ರತೀಕವಾಗಿ ಈ ಹೊಸ ವರ್ಷ ಆಚರಣೆಯನ್ನು ಸಂಭ್ರಮದಿಂದ ಆಚರಿಸ್ತಾರೆ. ಇದಕ್ಕೆ ನನಗೆ ತುಂಬ ಸಂತೋಷಿಸ್ತದೆ. ಇವರಿಗೂ ಎಲ್ಲರಿಗೂ ಆಯುಷ್ಯ ಚೆನ್ನಾಗಿರಲಿ ಅಂತ ಹೇಳಿ ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಅವರ್ಸಾ ಗ್ರಾಮದಲ್ಲಿ ಎಲ್ಲ ಯುವ ಮಿತ್ರರು ಸೇರಿ ಒಂದು ಸ್ವ ಉದ್ಯೋಗವನ್ನು ರಿಕ್ಷಾ ನಡೆಸೋದ್ರ ಮೂಲಕ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ. ಇಲ್ಲಿ ಸುಮಾರು 40 ಸ್ನೇಹಿತರು 40 ರಿಕ್ಷಾಗಳನ್ನು ಓಡಿಸ್ತಾ ಪ್ರತಿದಿನ ಪ್ರಯಾಣಿಕರಿಗೆ ಒಳ್ಳೆಯ ರೀತಿಯಲ್ಲಿ ಅವರು ಸ್ಪಂದನೆ ಮಾಡಿ ತಮ್ಮ ಸೇವೆಯನ್ನು ನೀಡ್ತಾ ಇದ್ದಾರೆ. ಹಾಗೆ ಊರಿನಲ್ಲಿ ಏನೇ ಸಣ್ಣ ಪುಟ್ಟ ಸಮಸ್ಯೆಗಳಾದರೂ ಕೂಡ ಆ ರಿಕ್ಷಾದವರು ಆ ಬೆಂಬಲಕ್ಕೆ ನಿಂತು ಒಳ್ಳೆಯ ರೀತಿಯಲ್ಲಿ ಉದ್ಯೋಗವನ್ನು ನಡೆಸೋದರ ಜೊತೆಗೆ ಸಾಮಾಜಿಕ ಕ್ಷೇತ್ರದಲ್ಲೂ ಕೂಡ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಮತ್ತು ಪ್ರತಿ ವರ್ಷವೂ ಕೂಡ ಹಿಂದೂ ಸನಾತನ ಧರ್ಮದ ಪ್ರಕಾರ ಈ ಒಂದು ರಿಕ್ಷಾ ಯೂನಿಯನ್ದವರು ಯುಗಾದಿ ಹಬ್ಬವನ್ನು ಭಾಳ ಸಡಗರ ಸಂಭ್ರಮದಿಂದ ಜೊತೆಯಲ್ಲಿ ತಮ್ಮೆಲ್ಲ ರಿಕ್ಷಾಗಳನ್ನು ಶೃಂಗಾರ ಮಾಡಿಕೊಂಡು ಆ ದೇವಸ್ಥಾನಗಳಿಗೆ ಹೋಗಿ ದರ್ಶನವನ್ನು ಮಾಡೋದ್ರ ಮೂಲಕ ಒಂದು ಊರಿನಲ್ಲಿ ಮೆರವಣಿಗೆ ಮಾಡಿ ಹಬ್ಬದ ಜಾಗೃತಿಯನ್ನು ಮೂಡಿಸೋದ್ರ ಮೂಲಕ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಆ ಎಲ್ಲ ಯುವ ಮಿತ್ರರಿಗೆ ಉದ್ಯೋಗದಲ್ಲಿ ಭಗವಂತ ಇನ್ನೂ ಹೆಚ್ಚಿನ ಆರ್ಥಿಕ ಲಾಭವನ್ನು ತಂದುಕೊಟ್ಟು ಅವರ ಕುಟುಂಬ ವೃದ್ಧಿಯಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಹೇಳಿ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೋರುತ್ತೇನೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.